ನಮ್ಮ ಸ್ಯಾಂಡಲ್‌ವುಡ್ ಮಾತ್ರವಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ವಿಶಾಲವಾಗಿ, ಅದ್ಧೂರಿಯಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡ ರವಿಚಂದ್ರನ್ ಇನ್ನೊಬ್ಬ ಕನಸುಗಾರರಿಲ್ಲ. ಪ್ರೀತಿ ಮತ್ತು ಅದರ ರೀತಿ ನೀತಿಗಳನ್ನು ಲವ್ ಗುರು ಆಗಿ ಇನ್ನೊಂದು ಹಂತಕ್ಕೆ ಕೊಂಡೊಯ್ದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಸಿನಿಮಾಗಳ ಮೇಲೆ ಹುಚ್ಚು ವ್ಯಾಮೋಹ ಬೆಳೆಸಿಕೊಂಡು ಕೋಟಿ ಕೋಟಿ ಸುರಿದು ಲಾಸ್ ಮಾಡಿಕೊಂಡ ಹಠವಾದಿ ಈ ರವಿಚಂದ್ರನ್. ನಮ್ಮ ರವಿಚಂದ್ರನ್ ಸಿನಿಮಾಗಳಲ್ಲಿ ಹೀರೋಯಿನ್‌ಗಳಿಗೆ ತುಂಬಾ ವಿಶೇಷವಾದ ಸ್ಥಾನಮಾನ ಇರುತ್ತೆ. ಎಂಥವರನ್ನು ಸಹ ತುಂಬಾ ಸುಂದರವಾಗಿ ಕಾಣುವಂತೆ ಮಾಡುವ ರವಿಚಂದ್ರನ್ ಸಿನಿಮಾಗಳಿಗಾಗಿ ಒಂದು ಟೈಮಲ್ಲಿ ಹೀರೋಯಿನ್‌ಗಳು ಅವಕಾಶಕ್ಕಾಗಿ ಕ್ಯೂವಲ್ಲಿ ನಿಂತು ಕಾಯ್ತಾ ಇದ್ರು. ಇಂಥ ರವಿಚಂದ್ರನ್ ಅವರ ಮೇಲೆ ಅವ್ರದೇ ಸಿನಿಮಾದ ಹೀರೋಯಿನ್ ಒಬ್ಬರು ಅತ್ಯಾಚಾರದ ಆರೋಪ ಮಾಡ್ತಾರೆ. ಮುಂದೆ ಇದು ದೊಡ್ಡ ಕೇಸ್ ಆಗಿ ಇಡೀ ಇಂಡಸ್ಟ್ರಿಯನ್ನೇ ಶೇಕ್ ಮಾಡುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ, ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರವಿಚಂದ್ರನ್ ಅವರು ಕನ್ನಡದ ಟಾಪ್ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾಗಿ ಚಿತ್ರವೊಂದಕ್ಕೆ ಹೆಚ್ಚು ಪೇಮೆಂಟ್ ತಗೊಂತ ಇದ್ದ ಟೈಮ್ ಅದು. ಅವರ ಒಂದು ಹೊಸ ಮೂವಿಗಾಗಿ ಹೀರೋಯಿನ್ ಹುಡುಕಲು ಅವರ ಮ್ಯಾನೇಜರ್ ಜೊತೆಗೆ ಬಾಂಬೆಗೆ ಹೋಗ್ತಾರೆ. ಅಲ್ಲಿ ಒಂದಿಷ್ಟು ಆಡಿಷನ್ ಕೂಡ ಮಾಡ್ತಾರೆ. ಅದೇ ಟೈಮಲ್ಲಿ ಜಾ ತೆರೆ ನಾಮ್ ಎನ್ನುವ ಹಿಂದಿ ಮೂವಿಯಲ್ಲಿ ಆಕ್ಟಿಂಗ್ ಮಾಡಿ ಸಕ್ಸಸ್ ಕಂಡ, ನೋಡಲು ಸೇಮ್ ಟು ಸೇಮ್ ಮಾಧುರಿ ದೀಕ್ಷಿತ್ ತರಾನೇ ಇದ್ದ ನಟಿ ಫರೀನಾ ಖಾನ್ ಉರುಫ್ ಬಿಂದಿಯಾ ಎಂದು ಫೇಮಸ್ ಆಗ್ತಾರೆ. ಅವರ ಆಡಿಷನ್ ಕೂಡ ಮಾಡಿದ ರವಿಚಂದ್ರನ್ ಅವರಿಗೆ ಈ ಫಿಲ್ಮ್ಗೆ ಬಿಂದಿಯಾ ಅವರು ಸಖತ್ತಾಗಿ ಸೂಟ್ ಆಗ್ತಾರೆ ಅನಿಸುತ್ತೆ. ಆಗ ಮ್ಯಾನೇಜರ್ ಅವರನ್ನು ಕಳಿಸಿ ಮಾತಾಡಿಸ್ತಾರೆ. ಸೌತ್ ಸಿನಿಮಾಗಳೆಂದರೆ ಇಷ್ಟಪಡುತ್ತಿದ್ದ ಬಿಂದಿಯಾಗೆ ಕನ್ನಡ ಬರ್ತಾ ಇರಲಿಲ್ಲ. ಆದರೂ ಸಹ ಬಿಂದಿಯಾ ಅವರನ್ನೇ ಹಾಕಿಕೊಂಡು ತಮಿಳಿನಲ್ಲಿ ಸೂಪರ್ ಹಿಟ್ ಆದ ಮುಂಡಾನೆ ಮುಡಿಸು ಎನ್ನುವ ಮೂವಿಯನ್ನು ರಿಮೇಕ್ ಮಾಡಿ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಒಂಚೂರು ಬದಲಾವಣೆ ಮಾಡಿ ಹಳ್ಳಿ ಮೆಸ್ಟು ಎನ್ನುವ ಮೂವಿ ಮಾಡ್ತಾರೆ. ಈ ಮೂವಿ ಶೂಟಿಂಗ್ ಟೈಮಲ್ಲಿ ರವಿಚಂದ್ರನ್ ಅವರು ಒಂಚೂರು ಕೋಪ ಮಾಡಿಕೊಳ್ಳದೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಬಿಂದಿಯಾ ಅವರಿಂದ ಆಕ್ಟಿಂಗ್ ಮಾಡಿಸ್ತಾರೆ. ಆದರೂ ಸಹ ಬಿಂದಿಯಾ ಅವರು ಶೂಟಿಂಗ್ ಟೈಮಲ್ಲಿ ಕೆಲಸ ಮಾಡುವ ಸ್ಟಾಫ್ ಜೊತೆಗೆ ಜಗಳ ಮಾಡಿಕೊಂಡಿರ್ತಾರೆ. ಹಾಗೂ ಹೀಗೆ ಶೂಟಿಂಗ್ ಮುಗಿದು ರಿಲೀಸ್ ಆದ ಹಳ್ಳಿ ಮೆಸ್ಟು ಮೂವಿ ಆ ವರ್ಷದ ಬ್ಲಾಕ್ ಬಾಸ್ಟರ್ ಹಿಟ್ ಮೂವಿ ಆಗುತ್ತೆ. ಮೂಲತಃ ತಮಿಳಿನವರಾದ ಬಿಂದಿಯಾ ಅವರು ಈ ಸಿನಿಮಾದ ಶೂಟಿಂಗ್ ಮುಗಿಸಿಕೊಂಡು ಬಾಂಬೆಗೆ ಹೋಗಿ ಅಲ್ಲಿ ಒಂದು ಮ್ಯಾಗಝಿನ್ಗೆ ಇಂಟರ್ವ್ಯೂ ಕೊಡುವಾಗ ರವಿಚಂದ್ರನ್ ಅವರು ಮೈಸೂರಿನ ಹೋಟೆಲ್ ಒಂದರಲ್ಲಿ ಸರಿಯಾಗಿ ರಾತ್ರಿ 12 ಗಂಟೆಗೆ ನನ್ನ ಮೇಲೆ ರೇಪ್ ಮಾಡೋಕೆ ಟ್ರೈ ಮಾಡಿದ್ರು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮರುದಿನ ಇದು ದೊಡ್ಡ ನ್ಯೂಸ್ ಆಗುತ್ತೆ. ಇದನ್ನು ಓದಿ ಕೇಳಿದ ಜನರಿಗೆ ದೊಡ್ಡ ಶಾಕ್ ಆಗುತ್ತೆ. ಎಲ್ಲ ಹೆಣ್ಣು ಮಕ್ಕಳನ್ನು ತುಂಬಾ ಗೌರವ ಆಧಾರಗಳಿಂದ ನಡೆಸಿಕೊಳ್ಳುತ್ತಿದ್ದ ರವಿಚಂದ್ರನ್ ಅವರಿಗೆ ಇದರಿಂದ ತುಂಬಾ ಹರ್ಟ್ ಆಗುತ್ತೆ. ಹೀಗೆ ಸುಳ್ಳು ಆರೋಪ ಮಾಡಿರುವ ಬಿಂದಿಯಾಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ನಿರ್ಧರಿಸಿದ ರವಿಚಂದ್ರನ್ ಅವರು ಅತ್ಯಾಚಾರ ಸಾಬೀತುಪಡಿಸುವಂತೆ ಬಿಂದಿಯಾ ಹಾಗೂ ಅವಳ ಜೊತೆಗಿದ್ದ 5 ಜನ ಸಂಗಡಿಗರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಫೈಲ್ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಎಂದರೆ ಜಸ್ಟ್ ಒಂದೇ ₹1 ಇಟ್ಟುಕೊಂಡು ರವಿಚಂದ್ರನ್ ಅವರು ಡಿಫಾಮೇಷನ್ ಕೇಸ್ ಹಾಕ್ತಾರೆ. ಆಗ ಮತ್ತೆ ಬೆಂಗಳೂರಿಗೆ ಬಂದಿದ್ದ ಬಿಂದಿಯಾ ಅವರು ನಾನು ಹಾಗೆ ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ, ನಾನು ಹೇಳಿದ್ದೇ ಬೇರೆ ಅವರು ಬರ್ದಿದ್ದೇ ಬೇರೆ ಅಂತ ಹೇಳಿ ರವಿಚಂದ್ರನ್ಗೆ ಕ್ಷಮೆ ಕೇಳ್ತಾರೆ. ಅಷ್ಟಕ್ಕೆ ಸುಮ್ಮನಾಗದ ರವಿಚಂದ್ರನ್ ಅವರು ಬಿಂದಿಯಾಳನ್ನು 1 ದಿನ ಆದರೂ ಜೈಲಿಗೆ ಕಳಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಎಂದಿಗೂ ಕೋರ್ಟ್ ಮೆಟ್ಟಿಲು ಹತ್ತದ ರವಿಚಂದ್ರನ್ ಅವರು ಫಸ್ಟ್ ಟೈಮ್ ಕೋರ್ಟ್ ಮೆಟ್ಟಿಲು ಹತ್ತಾರೆ. ಯಾವುದೇ ಸಾಕ್ಷಿ ಆಧಾರಗಳೇ ಇಲ್ಲದೆ ಕೋರ್ಟಿಗೆ ಬಂದ ಬಿಂದಿಯಾ ನಾನು ಚಿಕ್ಕ ಹುಡುಗಿ, ಏನು ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ಯಾವುದೇ ವಾದ ವಿವಾದಗಳಿಲ್ಲದೆ ತುಂಬಾ ಸರಳವಾಗಿ ರವಿಚಂದ್ರನ್ ಅವರು ಈ ಕೇಸ್ ಗೆಲ್ತಾರೆ. ಇಂದಿಗೂ ಈ ಘಟನೆ ರವಿಚಂದ್ರನ್ ಅವರಿಗೆ ಮರೆಯದ ಕೈ ಘಟನೆಯಾಗಿ ಉಳಿದುಕೊಂಡರೆ ಬಿಂದಿಯಾ ಅವರಿಗೆ ತಾವು ಮಾಡಿದ್ದು ತಪ್ಪು ಎಂದು ಈಗಲೂ ಪಶ್ಚಾತ್ತಾಪ ಪಡ್ತಾರೆ. ರೀಸೆಂಟ್ ಆಗಿ ಬೆಂಗಳೂರಿಗೆ ಬಂದಿದ್ದ ಬಿಂದಿಯಾ ರವಿ ಸರ್ ಅವರು ಕರೆದು ಅವರ ಫಿಲಮಲ್ಲಿ ಆಕ್ಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ₹1 ಕೂಡ ತೆಗೆದುಕೊಳ್ಳದೇನೆ ಆಕ್ಟಿಂಗ್ ಮಾಡ್ತೀನಿ, ಅವರು ಅಜ್ಜಿ ಪಾತ್ರ ಕೊಟ್ಟರು ಓಕೆ, ಅಮ್ಮನ ಪಾತ್ರ ಕೊಟ್ಟರು ಓಕೆ ಮಾಡ್ತೀನಿ, ರವಿಚಂದ್ರನ್ ಅವರು ತುಂಬಾ ದೊಡ್ಡವರು, ಅವರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಅಂತಾರೆ ಬಿಂದಿಯಾ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಆಕ್ಟಿಂಗ್ ಮಾಡಿರುವ ರಾಯರು ಬಂದರು ಮಾವನ ಮನೆಗೆ ಮೂವಿ ಹಾಗೂ ಶಶಿಕುಮಾರ್ ಅವರು ಆಕ್ಟಿಂಗ್ ಮಾಡಿರುವ ಶಿವ ಎನ್ನುವ ಚಿತ್ರದಲ್ಲಿ ಕೂಡ ಬಿಂದಿಯಾ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಫೇಮಸ್ ಕ್ರಿಕೆಟರ್ ಆಗಿರುವ ಮನೋಜ್ ಪ್ರಭಾಕರ್ ಅವರನ್ನು ಮ್ಯಾರೇಜ್ ಆಗಿರುವ ಬಿಂದಿಯಾ ಅವರು ಪ್ರಸ್ತುತ ಬಾಂಬೆಯಲ್ಲೇ ಸೆಟ್ಲ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನಿಸ್ತು ಏನಿಲ್ಲ ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.